ಟ್ರಕ್ ದುರಂತ ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಆರ್ ಅಶೋಕ್. ದುರಂತದ ಬಗ್ಗೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ರು. ಗಣೇಶ ಹಬ್ಬದಲ್ಲೇ ಈ ದುರ್ಘಟನೆ ಆಗಿರೋದು ನೋವಿನ ಸಂಗತಿ. ಚಾಲಕನ ನಿರ್ಲಕ್ಷ್ಯದಿಂದ ಈಗ ಆಗಿದೆ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗಿದೆ. ಗಾಯಾಳುಗಳನ್ನ ಮೈಸೂರು ಮತ್ತು ಬೆಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗೆ ಕರ್ಕೊಂಡು ಬರೋ ಕೆಲಸ ಆಗಬೇಕು ಅಂತ ಮಾತಾಡಿದ್ದಾರೆ. ನಿನ್ನೆ ನನಗೆ ವಿಷಯ ಗೊತ್ತಾಯ್ತು. ನಿನ್ನೆ ನಾನು ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಜೊತೆ ಎಲ್ಲ ಮಾತಾಡಿದೆ. ಬಹಳ ಮೊದಲಾದಾಗ ಸುಮಾರು 4-5 ಜನ ಅಂದರು. ಕೊನೆಯಲ್ಲಿ ಅದು 8-9 ಇನ್ನೂ ಬಹಳ ಜನ ಸೀರಿಯಸ್ ಆಗಿದ್ದಾರೆ. ಗಣೇಶನ ಹಬ್ಬದಲ್ಲಿ ಈ ತರ ದುರ್ಘಟನೆ ಆಗಿರ್ತಕ್ಕಂಥದ್ದು ಅದು ಬಹಳ ನೋವಿನ ಸಂಗತಿ. ಮೃತರಾಗಿದ್ದಾರೆ ಎಲ್ಲರೂ, ಪಾಪ ಎಲ್ಲ ಹಳ್ಳಿ ಜನ, ಅದರಲ್ಲೂ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ. ಒಂಥರ ಬಹಳ ನೋವು ತರ ಅಂತದ್ದು. ಗಣೇಶನ ಹಬ್ಬದಲ್ಲಿ ಈ ತರ ಘಟನೆ ಆಗಿದೆ ಅಂತ ಹೇಳಿ ನನಗೂ ಬಹಳ ನೋವಾಗಿದೆ. ಚಾಲಕನ ಅಚಾತುರ್ಯದಿಂದ ಆಗಿದೆ ಅಂತ ಹೇಳಿ ಮೊದಲ ಮಾಹಿತಿ ಬಂದಿದೆ. ಪೊಲೀಸರು ಕೂಡ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಅಲ್ಲಿಗೆ ಭೇಟಿ ಮಾಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ನಾನು ಕೂಡ ಆಸ್ಪತ್ರೆಗೆ ಭೇಟಿ ಮಾಡ್ತೀನಿ, ಗಾಯಾಳುಗಳನ್ನು ಭೇಟಿ ಮಾಡ್ತೀನಿ. ಮೃತರ ಯಾರಾಗಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸ ಮಾಡ್ತಾ ಇದ್ದೀನಿ. ಇದಾಗಬಾರ್ದಾಯ್ತು. ನಿನ್ನೆನೆ ನನಗೆ ವಿಷಯ ಗೊತ್ತಾಯ್ತು. ನಿನ್ನೆನೆ ನಾನು ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಜೊತೆ ಎಲ್ಲ ಮಾತಾಡಿದೆ.